ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೈ ಕೊಟ್ರೆ ಡೇಂಜರ್, ಕೈ ಹಿಡಿದ್ರೆ ಬಂಪರ್. ಅದೃಷ್ಟ ಯಾವಾಗ ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿ. ಅದೇ ರೀತಿ ಇಲ್ಲೊಬ್ಬ ರೈತನಿಗೆ ತನ್ನ ಜಮೀನಿನಲ್ಲಿ ಬೆಳೆದಿದ್ದ ಮರದಿಂದ 1 ಕೋಟಿ ರೂಪಾಯಿ ಹಣ ಹುಡುಕಿ ಬಂದಿದೆ. ಮಹಾರಾಷ್ಟ್ರದ ಯವತ್ಮಲ್ನ ಕೇಶವ್ ಶಿಂದೆ ಎಂಬ ರೈತನ ಜಮೀನಿನಲ್ಲಿ ಶತಮಾನದಷ್ಟು ಹಳೆಯದಾದ ರಕ್ತ ಚಂದನದ ಮರವೊಂದಿತ್ತು. ರೈಲ್ವೆ ಹಳಿ ಯೋಜನೆ ಅಡಿಯಲ್ಲಿ ಕೆಲವೊಂದು ವಿದ್ಯುತ್ ಕಂಬಗಳನ್ನು ನೆಡುವ ಉದ್ದೇಶದಿಂದ ರೈಲ್ವೆ ಅಧಿಕಾರಿಗಳು ಆ ಮರವನ್ನು ತೆಗೆಯುವಂತೆ ಪರಿಸ್ಥಿತಿ ಎದುರಾಯಿತು ಹಾಗೂ ತೆಗೆದು ಹಾಕಲಾಯಿತು. ಅಲ್ಲಿಂದ ಈ ವಿಚಾರ ಕೋರ್ಟ್ ಮೆಟ್ಟಿಲನ್ನ ಏರಿತು. ಅಲ್ಲಿಂದ ಈ ಕೇಸ್ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತು. ಬಾಂಬೆ ಹೈಕೋರ್ಟ್ ಭಾರತೀಯ ರೈಲ್ವೆಗೆ ಆ ಮರಕ್ಕೆ 1 ಕೋಟಿ ಪರಿಹಾರ ನೀಡುವಂತೆ ಆದೇಶವನ್ನು ಕೊಟ್ಟಿದೆ. ಯಾಕಂದ್ರೆ ಆ ಮರವನ್ನು ಗುರುತಿಸಿದಾಗ ಆ ಮರ ತುಂಬ ಆಕರ್ಷಕವಾದ ಹಾಗೂ ಆ ಮರ ಬಹಳ ಅಪರೂಪವಾದ ಮತ್ತು ಕೆಲವು ಕಡೆಗಳಲ್ಲಿ ಮಾತ್ರ ಕಂಡುಬರುವಂತಹ ಮರವಾಗಿದೆ. ಅದನ್ನು ಕೇವಲ ಧಾರ್ಮಿಕ ಕಾರ್ಯಗಳಲ್ಲದೆ ಅತ್ಯುನ್ನತ ಗುಣಮಟ್ಟದ ಪೀಠೋಪಕರಣಗಳನ್ನು ತಯಾರಿಸಲು ಸಹ ಬಳಸಲಾಗುತ್ತೆ. ರಕ್ತಚಂದನದ ಮರವನ್ನು ಹೋಲುವ ಈ ಮರ ಔಷಧೀಯ ಗುಣಗಳನ್ನು ಸಹ ಹೊಂದಿದೆ ಮತ್ತು ಈ ಕಾರಣದಿಂದಾಗಿ ಇದಕ್ಕೆ ಬೇಡಿಕೆ ಇದೆ. ಇದರ ಮರದ ಪುಡಿಯನ್ನು ಕಾಸ್ಮೆಟಿಕ್ ಉತ್ಪನ್ನಗಳಲ್ಲಿಯೂ ಬಳಕೆ ಮಾಡ್ತಾರೆ. ಹಾಗಾಗಿ ಮರದ ಬುಡಕ್ಕೆ ಕೈ ಹಾಕಿದ ರೈಲ್ವೆ ಅಧಿಕಾರಿಗಳಿಗೆ ಬಾಂಬೆ ಹೈಕೋರ್ಟ್ ಭಾರತೀಯ ರೈಲ್ವೆಗೆ ಆ ಮರಕ್ಕೆ 1 ಕೋಟಿ ಪರಿಹಾರ ನೀಡುವಂತೆ ಆದೇಶವನ್ನು ಕೊಟ್ಟಿದೆ.